ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಬರೀ ಮೀಸಲಾತಿ ಹೋರಾಟಕ್ಕೆ ವಿಳಂಬ ಮಾಡಿದ್ದಕ್ಕೆ 66ಕ್ಕೆ ಬಂದ್ರಿ. ಪಂಚಮಸಾಲಿ ಹೋರಾಟವನ್ನು ಮಾಡುವಂಥ ನಾಯಕ, ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡುವಂಥ ನಾಯಕ, ಹಿಂದೂ ಪರ ಸಂಘಟನೆಗಳಿಗೆ ದೊಡ್ಡ ಶಕ್ತಿ ನೀಡ್ತಕ್ಕಂಥ ನಾಯಕನನ್ನು ಏಕಾಏಕಿ ಯಾವುದೇ ಕಾರಣ ಇಲ್ಲದೇ ಉಚ್ಚಾಟನೆ ಮಾಡುವಂಥ ಕ್ರಮ ಬಹುತೇಕ ನಾವೆಲ್ಲರೂ ಸಹ ಭಾಳಷ್ಟು ಅಸಮಾಧಾನಗೊಂಡಿದ್ದೀವಿ, ಬೇಜಾರುಗೊಂಡಿದ್ದೀವಿ. ನಾವು BJP ಪಕ್ಷದ ವಿರುದ್ಧವಾಗಿ ಅಸಮಾಧಾನಗೊಂಡಿಲ್ಲ ಅಥವಾ ಪ್ರಧಾನಮಂತ್ರಿಗಳ ಮೇಲೆ ಅಸಮಾಧಾನಗೊಂಡಿಲ್ಲ, ಆ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವ್ರ ಮೇಲೆ ಅಸಮಾಧಾನಗೊಂಡಿಲ್ಲ, ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಮೇಲೆ ಅಸಮಾಧಾನಗೊಂಡಿಲ್ಲ. ನಿಮಗೆ ಏನು ಮಿಸ್ಗೈಡ್ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಪಿತೂರಿ ಮಾಡುವಂಥ ನಾಯಕರು ನಿಮ್ಮನ್ನು ಮಿಸ್ಗೈಡ್ ಮಾಡಿ ಅವರು ಉಚ್ಚಾಟನೆ ಮಾಡಿದ್ದಾರೆ, ಅವ್ರ ಮೇಲೆ ನಮ್ಮ ಸಮಾಜ ಅಸಮಾಧಾನಗೊಂಡಿದೆ. ಅವರನ್ನು ಈ ಸಮಾಜ ಮುಖ್ಯಮಂತ್ರಿ ಮಾಡಿತ್ತು, 4 ಬಾರಿ ಮುಖ್ಯಮಂತ್ರಿ ಮಾಡಿತ್ತು. ಇಷ್ಟೆಲ್ಲ ಮಾಡಿದ ಮೇಲೆ ಕುತಂತ್ರ ಮಾಡಿ ಇವತ್ತು ಉಚ್ಚಾಟನೆ ಮಾಡಲ್ಲ, ಅವ್ರ ಮೇಲೆ ನಮ್ಮ ಸಮಾಜ ಅಸಮಾಧಾನಗೊಂಡಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯ, ಎಲ್ಲ ಲಿಂಗಾಯತ ಸಂಘಟನೆಗಳು, ಲಿಂಗಾಯತ ಅಸಮಾಧಾನ ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಕಾರಣಕ್ಕೆ ಇವತ್ತು ಬಸವನಗೌಡ ಪಾಟೀಲ್ ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೋಸ್ಕರವಾಗಿ ಉಚ್ಚಾಟನೆಯನ್ನು ಕೂಡಲೇ ವಾಪಸ್ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಕುತಂತ್ರಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಬೃಹತ್ ಪ್ರತಿಭಟನೆ ಸಭೆಯನ್ನು ನಾವೆಲ್ಲರೂ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಈ ಸಭೆ ಒಳಗಡೆ. ಹಾಗಾಗಿ ಕೇಂದ್ರದ BJP ವರಿಷ್ಠರಿಗೆ ನಾವು ಈ ಮೂಲಕವಾಗಿ ಒಂದು ಗಡುವನ್ನು ಕೊಡ್ತಿದ್ದೀವಿ. ಏಪ್ರಿಲ್ 14ನೇ ತಾರೀಕು ಒಳಗಾಗಿಯೇ ತಾವು ಯಾವುದೋ ಕುತಂತ್ರಗಳ ಮಾತನ್ನು ಕೇಳಿ ಇವತ್ತು ಉಚ್ಚಾಟನೆ ಆದೇಶವನ್ನು ಹೊರಡಿಸಿದ್ದೀರಿ. ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದೇ ಹೋದರೆ, ಏಪ್ರಿಲ್ 14ನೇ ತಾರೀಕು ಒಳಗಾಗಿ ವಾಪಸ್ ಪಡೆದೇ ಹೋದರೆ, ಇದೇ ಬೆಳಗಾವಿಯಲ್ಲಿ ಏಪ್ರಿಲ್ ತಿಂಗಳು 13ನೇ ತಾರೀಕು ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಯಾರು ಬಸವನಗೌಡರ ವ್ಯಕ್ತಿತ್ವವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಯಾರು ಮಾಡ್ತಿದ್ದಾರೆ ಅಂಥವ್ರ ವಿರುದ್ಧವಾಗಿರ್ತಕ್ಕಂಥ ಭಾಳ ದೊಡ್ಡ ಪ್ರತಿಭಟನೆಯನ್ನು ಇದೇ ಏಪ್ರಿಲ್ 13ನೇ ತಾರೀಕು ಬೆಳಗಾವಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ನಮ್ಮ ಸಮಾಜದವರು ನಿಮ್ಮ ಭಾಗದಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ, ಯಾವ ಸಂದರ್ಭ ಅದು ಹಳ್ಳಿ ಇರಲಿ, ತಾಲೂಕಿರಲಿ, ಪ್ರತಿಭಟನೆ ಸಭೆಗಳನ್ನು ಮಾಡಲಿ. ಆ ಮೂಲಕವಾಗಿ ಆ ವ್ಯಕ್ತಿಗಳ ವಿರುದ್ಧ ಕುತಂತ್ರ ಮಾಡ್ತಿರೋ ವ್ಯಕ್ತಿಗಳನ್ನು ಖಂಡಿಸುವಂಥ ಪ್ರಯತ್ನ ಮಾಡಿರಿ. ಆದರೆ ನೀವೆಲ್ಲರೂ 10ನೇ ತಾರೀಕು ಒಳಗಾಗಿ ಉಚ್ಚಾಟನೆಯ ಆದೇಶವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ಈ ಕರ್ನಾಟಕದ ಎಲ್ಲ ಲಿಂಗಾಯತ ಪಂಚಮಸಾಲಿಗಳು, ಬಸವನಗೌಡರ ಎಲ್ಲ ಅಭಿಮಾನಿಗಳು, ಉತ್ತರ ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡುವಂಥ ಎಲ್ಲ ಮನಸ್ಸುಗಳು ಮತ್ತು ಹಿಂದೂ ಪರ ಸಂಘಟನೆಗಳು ನೀವೆಲ್ಲರೂ ಸಹ ಬೆಳಗಾವಿಗೆ ಏಪ್ರಿಲ್ 13ನೇ ತಾರೀಕು ಭಾನುವಾರ ಬೆಳಗಾವಿಯಲ್ಲಿ ಬರೋದ್ರ ಮೂಲಕವಾಗಿ ನಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕವಾಗಿ BJP ವರಿಷ್ಠರ ಆ ಒಂದು ನಿಲುವನ್ನು ವಾಪಸ್ ಪಡ್ಕೊಳ್ಳೋ ಹಿಂದಿನೊಳಗೆ ಹೋರಾಟ ಮಾಡಬೇಕು ಅಂತೇಳಿ ಇವತ್ತಿನ ಸಭೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ನಮ್ಮ ಸಮಾಜ ಎಲ್ಲ ಶಾಸಕರು, ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ MP ಗಳು, ಏನು ಪಂಚಮಸಾಲಿಗಳ ಮತಭಿಕ್ಷೆಯನ್ನು ಪಡ್ಕೊಂಡು ಇವತ್ತಿನ MP ಗಳಾಗಿದ್ದೀರಿ, ಮಂತ್ರಿಗಳಾಗಿದ್ದೀರಿ, ಶಾಸಕರಾಗಿದ್ದೀರಿ, ನೀವು ನಿಮ್ಮ ಪಕ್ಷದ ವರಿಷ್ಠ ಮನಸ್ಸು ಒಲಿಸುವಂಥ ಪ್ರಯತ್ನ ಮಾಡಿ. ಆ ಮೂಲಕವಾಗಿ ಪಕ್ಷದ ವರಿಷ್ಠರಿಗೆ ಸತ್ಯಾಂಶ ಹೇಳುವಂಥ ಪ್ರಯತ್ನ ಮಾಡಿ. ಇವತ್ತು ಬೆಳಗಿನ ಜಾವ ಬಸವರಾಜ ಬೊಮ್ಮಾಯಿರಾಗಿರ್ಬೋದು, ನಮ್ಮ ಅರವಿಂದ್ ಬೆಲ್ಲದರಾಗಿರ್ಬೋದು, ನಂತರದಲ್ಲಿ ನಮ್ಮ ರಾಮುಲು ಆಗಿರ್ಬೋದು, ಅನೇಕರು ಮತ್ತು ರಮೇಶ್ ಜಾರಕಿಹೊಳಿ ಅನೇಕರು ಕೂಡಿ ಇವತ್ತು ಆಲ್ರೆಡಿ ನೈತಿಕವಾದ ಬೆಂಬಲ ಕೊಟ್ಟಿದ್ದಾರೆ. ನೀವು ನಮ್ಮ ಜನಾಂಗದ ಶಾಸಕರು ಎನ್ನೋದಿಲ್ಲ, ಲಿಂಗಾಯತ ಶಾಸಕರು ಮತ್ತು ಪಂಚಮಸಾಲಿ ಶಾಸಕರು ಈ ಜನಾಂಗದ ಓಟ್ ಪಡ್ಕೊಂಡು ಇವತ್ತು MLA MP ಮಾಡ್ಕೊಂಡು ಬಸವನಗೌಡ ಪಾಟೀಲ್ ಎತ್ತಲು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ರಿ. ನೀವೆಲ್ಲರೂ ನಿಮ್ಮ ವರಿಷ್ಠರಿಗೆ ಪತ್ರ ಬರೀರಿ, ಅವ್ರಿಗೆ ಮನವೊಲಿಸ್ರಿ. ಆದೇಶ ಪತ್ರ ಏನು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ಳುವಂಥ, ಮರುಪರಿಶೀಲನೆ ಮಾಡುವಂಥ ಪ್ರಯತ್ನ ಮಾಡಲಿಕ್ಕೆ ತಾವೆಲ್ಲ ಒತ್ತಡ ಹಾಕಬೇಕು. ಇಲ್ಲದೆ ಹೋದರೆ ನಿಮ್ಮೆಲ್ಲೂ ಸಹ ಜನ ಬೇಸರಕೊಳ್ಳುವಂಥ ಅವಕಾಶವಿದೆ. ನಿಮಗೆ ಅವಕಾಶ ಬಂದು ಅವ್ರು ಬಳಕೆ ಮಾಡ್ಕೊಂಡ್ರಿ, ಅವ್ರ ಮುಖಾಂತರ ಓಟ್ ಪಡ್ಕೊಂಡ್ರಿ, ಅವ್ರಿಗೆ ಕಷ್ಟ ಕಾಲದಲ್ಲಿ ನಿಲ್ಲದೇ ಇರುವಂಥ ಪ್ರಯತ್ನ ಮಾಡಿದರೆ ನಿಮ್ಮ ಮೇಲೂ ಸಹ ಜನಾಂಗ ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಇದೆ. ನಾವು ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕೆ ಬೆಂಬಲಿಸ್ತಪ್ಪ ಅಂತಂದರೆ ಅವರೊಂದು ಪಕ್ಷದ ವ್ಯಕ್ತಿಯಾಗಿ ನಾವು ನೋಡ್ತಾ ಇಲ್ಲ. ನಮ್ಮ ಹೋರಾಟ ಆರಂಭವಾದಾಗ ಹಿಡ್ಕೊಂಡು ಇಲ್ಲಿವರೆಗೂ ಅನೇಕ ನಮ್ಮ ಹೋರಾಟವನ್ನು ಬಳಕೆ ಮಾಡಿಕೊಂಡು ಕೈ ಕೊಟ್ಟರು, ಅಧಿಕಾರ ಬಂದಾಗ ಕೈ ಕೊಟ್ಟರು, ಅಧಿಕಾರ ಇಲ್ಲದಾಗ ಹೋರಾಟ ಮಾಡಿದ್ರು. ಆದರೆ ಬಸವನಗೌಡರು ಅಧಿಕಾರ ಇದ್ದಾಗೂ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ, ಅಧಿಕಾರ ಇಲ್ಲದಾಗ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ. ಅವ್ರನ್ನ ಕೇವಲ ಒಂದು ಪಕ್ಷದ ನಾಯಕರಂತ ನಾವು ನೋಡ್ತಾ ಇಲ್ಲ. ನಮ್ಮ ಸಮಾಜದ ಹೋರಾಟಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತ ಕಾರಣಕ್ಕೆ, ನಮ್ಮ ಕಷ್ಟ ಕಾಲಕ್ಕೆ ತನು ಮನ ಧನವನ್ನು ಕೊಟ್ಟ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಸಮಾಜ ಅವರ ಕಷ್ಟದಲ್ಲಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಬಂದೊದಗಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ನಾಡಿನಾದ್ಯಂತ ಪಂಚಮಸಾಲಿಗಳು ನಿಮ್ಮ ಇರ್ತಕ್ಕಂಥ ನಿಲುವಿನ ಮೂಲಕವಾಗಿ ನಮ್ಮ ಸಂಘಟನೆ ಮೂಲಕವಾಗಿ ಎಲ್ಲಿ ಬೇಕಾದ್ರೂ ನಿರಂತರವಾಗಿರ್ತಕ್ಕಂಥ ನಿಮ್ಮ ಹಕ್ಕೊತ್ತಾಯಗಳನ್ನು ಹೋರಾಟ ಮಾಡಿರಿ. ಆದರೆ ನೀವೆಲ್ಲರೂ ಸಹ 10ನೇ ತಾರೀಕೊಳಗೆ ಅವ್ರು ಏನಾದರೂ BJP ವರಿಷ್ಠರು ಆದೇಶ ಪತ್ರವನ್ನು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ದೆ ಹೋದರೆ 13ನೇ ತಾರೀಕು ಲಿಂಗಾಯತ ಪಂಚಮಸಾಲಿಗಳ
ಈ ನಾಡಿನ ಎಲ್ಲ ಹಿಂದೂ ಪರ ಸಂಘಟನೆಗಳ ಬಸವಗೌಡ ಪಾಟೀಲ್ ಯತ್ನಾಳ್ ಎಲ್ಲ ಅಭಿಮಾನಿಗಳ ನಡೆಗೆ ಅದು ಬೆಳಗಾವಿ ಕಡೆಗೆ ಎನ್ನುವಂಥ ಘೋಷವಾಕ್ಯದೊಡೆಯಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ನೀವೆಲ್ಲರೂ ಸಹ ಬರಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನಾನೂ ಸಹ ಸಾಧ್ಯವಾದರೆ ಆ ಪಕ್ಷದ ವರಿಷ್ಠ ಏನಾದರೂ ಮಾತುಕತೆ ಕರೆದ್ರೆ ನಮ್ಮ ಸಮಾಜ ಮುಖಂಡರ ಜೊತೆ ನಾವು ಮಾತುಕತೆ ಹೋಗ್ತೀವಿ. ನೀವು ವರಿಷ್ಠ ಆಗಿರ್ತಕ್ಕಂಥವರು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಅಸಮಾಧಾನಗಳನ್ನು ಬಗೆಹರಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ಪಕ್ಷ ವಿರೋಧ ಚಟುವಟಿಕೆ ಮಾಡುವಂಥರು ಅನೇಕರಿದ್ದಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಏನು ಕರಿತಂತ ಅನೇಕ ನಿಮ್ಮ ಪಕ್ಷದಾಗಿದ್ದಾರೆ. ನಾನು ಪಕ್ಷ ರಾಜಕಾರಣ ಬಗ್ಗೆ ಮಾತಾಡ್ತಿಲ್ಲ. ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಾರ್ದೇ ಪಕ್ಷ ವಿರೋಧ ಚಟುವಟಿಕೆ ಮಾಡಲಾರ್ದಿರ್ತಕ್ಕಂತಹ ನಿಸ್ವಾರ್ಥವಾಗಿ ಸಮಾಜದ ಬಗ್ಗೆ, ಉತ್ತರ ಅಭಿವೃದ್ಧಿ ಬಗ್ಗೆ, ಎಲ್ಲ ಜಾತಿ ಜನಗಳ ಬಗ್ಗೆ, ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥ, ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಮಾಡಿರ್ತಕ್ಕಂಥ, ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣ ಬಗ್ಗೆ ಧ್ವನಿ ಎತ್ತುವಂಥ ವ್ಯಕ್ತಿಗಳನ್ನು ಏಕೈಕಿ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಎಲ್ಲೇ ಒಂದು ಕಡೆ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸುವಂತಹ, ಉತ್ತರ ಕರ್ನಾಟಕ ನಾಯಕತ್ವವನ್ನು ಹತ್ತಿಕ್ಕುವಂತಹ ಕುತಂತ್ರಕ್ಕೋಸ್ಕರವಾಗಿಯೇ ಇವತ್ತು ಬಸವ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ತಾವು ಮಾಡಿದರೆ ಎನ್ನುವಂಥ ಅನುಮಾನ ನಮಗೆಲ್ಲ ವ್ಯಕ್ತವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜ ಯಾವ ಕಾರಣಕ್ಕೆ ಜೊತೆಗೆಟ್ಟಿಲ್ಲ. ಇಂಥ ಅನೇಕ ಸವಾಲುಗಳನ್ನು ನಾವು ಗಟ್ಟಿಯಾಗಿ ಎದುರಿಸಿದ್ದೇವೆ. ಕಳೆದ 4 ವರ್ಷಗಳ ಮೀಸಲಾತಿ ಹೋರಾಟದಲ್ಲಿ ಅನೇಕ ಬಾರಿ ಬಸವನಗೌಡರಿಗೆ ಉಚ್ಚಾಟನೆ ಮಾಡಲಿಕ್ಕೆ ಪತ್ರ ಕೊಟ್ಟರು. ನಾವು ಯಾರು ಜೊತೆಗೆಟ್ಟಿಲ್ಲ. ಆದರೆ ಮತ್ತೆ ಪಕ್ಷದ ಹೈಕಮಾಂಡು ಈ ಜನಾಂಗದ ಶಕ್ತಿ ನೋಡಿಕೊಂಡು ಅವರಿಗೆ ಗೌರವಿಸಿದೆ. ಇವತ್ತು ಏಕೈಕ ಉಚ್ಚಾಟನೆ ಮಾಡಿದರೆ ಅಂತ ನಾವು ಧೃತಿಗೆಟ್ಟಿಲ್ಲ. ಸಮಾಜ ಬಾಂಧವರು ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಏನೇ ಕುತಂತ್ರಗಳನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಈ ಸಮಾಜಕ್ಕಿದೆ. ಹಾಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಗೃಹ ಸಚಿವರು, ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ನಡ್ಡಾ ಅವರು ಕೂಡಲೇ ಮಧ್ಯಸ್ಥಿ ವಹಿಸಿಕೊಂಡು ಏನೋ ಶಿಸ್ತು ಪಾಲನಾ ಸಮಿತಿಯನ್ನು ಮಾಡಿರ್ತಕ್ಕಂಥ ಆದೇಶವನ್ನು ಅದನ್ನು ವಾಪಸ್ ಪಡ್ಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು, ಆಗಿರ್ತಕ್ಕಂಥ ನಾಯಕತ್ವಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇಡೀ ನಮ್ಮ ನಾಡಿನ ಸಮಾಜ ಬಾಂಧವರ ಪರವಾಗಿ, ಎಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳ ಪರವಾಗಿ, ಎಲ್ಲ ಹಿಂದೂ ಸ್ಮಾರಕ ಸಂಘಟನೆಗಳ ಪರವಾಗಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ 2 ಮಾತನ್ನು ಮುಗಿಸ್ತೀನಿ. ಶರಣು.